ಏನು ಇಮ್ರಾನ್ ನೀನು ಬೇರೆ ಅಂಗಡಿಯಲ್ಲೇ ವೀಡಿಯೋ ಮಾಡ್ತಿದ್ಯಾ, ಕಸ್ಟಮರ್ ಮನೇಲಿ ಹೋಗಿ ವೀಡಿಯೋ ಮಾಡ್ತಿಲ್ಲ ಅಂತ. ಸೊ ನಿಮಗೋಸ್ಕರ ಈ ವಿಡಿಯೋದಲ್ಲಿ ನಾನು ಬಂದಿದ್ದೀನಿ ಚನ್ನಪಟ್ಟಣದಲ್ಲಿ, ಬೆಂಗಳೂರಲ್ಲ ಚನ್ನಪಟ್ಟಣದಲ್ಲಿ. ಸೊ ತೋರಿಸಿನಿ ಡಪ್ತಾಗಿ ಫರ್ನಿಚರ್ ತೋರಿಸಿನಿ, ಈ ಮನೇನ ತೋರಿಸಿನಿ. ಆ್ಯಂಡ್ ಇಂಪಾರ್ಟೆಂಟ್ಲಿ ಈ ಸಾತಿ ನಾನು ಮಾಡ್ತಿರೋದು ಈ ವಿಡಿಯೋ ಫರ್ನಿಚರ್ಗೂ ಕೂಡ ಆ್ಯಂಡ್ ಆಲ್ಸೋ ಈ ಫಾರ್ಮ್ ಹೌಸ್ಗೂ ಕೂಡ ಸೂಪರಾಗಿ ಮಾಡಿದ್ದಾರೆ ಗೈಸ್. ನಂಬ್ತಿರೋ ಬಿಡ್ತಿರೋ, ಇಲ್ಲಿ ಬಂದು ಕೂತ್ಕೊಂಡ ತಕ್ಷಣ ಬೆಂಗಳೂರೇ ಮರ್ತೋಗ್ಬಿಟ್ಟಿದ್ದೀನಿ. ತ್ರೀ ಸೀಟ್ರು, 2 ಸಿಂಗಲ್ ಸೀಟ್ರು, ಒಂದು ದಿವಾನ, ಒಂದು ಟೀಪಾಯ್, ಅದಕ್ಕೆ ಮ್ಯಾಟು, ಪಿಲ್ಲೋ. ನನಗೆ ಒಟ್ಟಿಗೆ ಬೇಕಾಗಿರೋದು ಕಸ್ಟಮೈಸ್ ಮಾಡಿರೋದು ಕಸ್ಟಮರ್ಗೋಸ್ಕರ. ಸೊ ರೇಟು ಇದು ಎಷ್ಟಂತ ತಿಳ್ಕೊತೀರಾ? ನಾನು ನಿಮಗೋಸ್ಕರ ತೋರಿಸಿದ್ರೆ ಖುಷಿ ಆಗ್ತಿದ್ರೆ, ಅಷ್ಟು ಸುಂದರವಾಗಿದೆ. ನೋಡ್ಕೊಳ್ಳಿ, ಸುಂದರವಾಗಿದೆ, ಪ್ಲೇಯಿಂಗ್ ಏರಿಯಾ. ಇಲ್ಲಿ ಕ್ರಿಕೆಟ್ ಆಡ್ಬೋದು ಅನ್ಸುತ್ತೆ. ಮ್ಯಾಕ್ಸಿಮಮ್ ನೋಡೋದು ರೆಕ್ಟಾಗಲ್ ನೋಡಿದ್ದೀವಿ, ಸ್ಕ್ವೇರ್ ನೋಡಿದ್ದೀವಿ. ಇದೇನೇ ಸರ್ ಎಕ್ಸಾಗಲ್ ಮಾಡಿ ಕೊಟ್ಟಿದ್ದೀನಿ. ನಿಮಗೆ ಸ್ಯಾಟಿಸ್ಫೈ ಆಯ್ತಾ ಇಲ್ವಾ ಸರ್? 101% ಸ್ಯಾಟಿಸ್ಫೈ. ಹೆಲೋ ನಮಸ್ಕಾರ, ವೆಲ್ಕಮ್ ಟು ಶುರು ಮಾಡೋದು ಚಾನಲ್. ನಾನು ನಮ್ಮ ಇಮ್ರಾನ್ ಬಂದಿದ್ದೊಂದು ಹೊಸ ವಿಡಿಯೋ ಜೊತೆಗೆ. ನೀವು ತುಂಬ ದಿವಸ ಬ್ಯಾಂಗ್ಳೂರಲ್ಲಿ ವೀಡಿಯೋಸ್ನ ಮಾಡಿ ಬೋರ್ ಹೊಡೆದಿರುತ್ತೆ. ಮ್ಯಾಕ್ಸಿಮಮ್ ಸಾಮಾನ್ಯ ವೀಡಿಯೋಸ್ ನಾನು ಮಾಡೋದು ನಮ್ಮ ಅಂಗಡಿಯಲ್ಲಿ ಇದೇ ಸೋಫಾ, ಇದೇ ಮಂಚ ಅಂತ ಬ್ಯಾಕ್ ಟು ಬ್ಯಾಕ್ ತೋರಿಸ್ತಾನೆ ಇರ್ತೀನಿ. ಬಟ್ ಈ ಸರ್ತಿ ಚನ್ನಪಟ್ಟಣದಲ್ಲಿ ಅದನ್ನು ತೀರ್ಥರ್ ಅಂತಾರಲ್ಲ ಹಿಂದಿಯಲ್ಲಿ, ಅದು ಫೇಮಸ್ ಅಲ್ಲ. ಬಟ್ ಇಲ್ಲಿ ಫಾರ್ಮ್ ಹೌಸು ತುಂಬ ಎಲ್ಲ ಮಾಡ್ತಿದ್ದಾರೆ. ಅಗ್ರಿಕಲ್ಚರ್ ಅನ್ನು ತುಂಬ ಭಾಳ ಚೆನ್ನಾಗಿದೆ. ನಮ್ಮ ಒಂದು ಕಸ್ಟಮರು, ಸೊ ಅವರು ಇಲ್ಲಿ ಫಾರ್ಮ್ ಹೌಸ್ ಮಾಡಿದ್ದಾರೆ. ಒಂದು 2 ಎಕರೆ ಜಮೀನಲ್ಲಿ ಒಂದು 4000 ಸ್ಕ್ವೇರ್ ಫೀಟ್ ಬಿಲ್ಡಪೇರಲ್ಲಿ ಸೂಪರಾಗಿ ಮಾಡಿದ್ದಾರೆ. ಸೊ ಆ ಒಂದು ಕಸ್ಟಮರು ನಮ್ಮ ಒಂದು ವಿಡಿಯೋ ನೋಡಿ ಇಷ್ಟಪಟ್ಟು ಫರ್ನಿಚರ್ ಆರ್ಡರ್ ಕೊಟ್ಟಿದ್ದಾರೆ. ಸೊ ಯಾವ ಥರ ಫರ್ನಿಚರು, ಏನು ರೇಟಲ್ಲಿ ಮಾಡಿದ್ದೀವಿ, ಫರ್ನಿಚರ್ ಬಗ್ಗೆನೂ ಡೀಟೇಲ್ ನಿಮಗೆ ಹೇಳ್ತೀನಿ. ಕ್ವಾಲಿಟಿ ಸೂಪರಾಗಿ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಈ ಶಾರ್ಟ್ಸಲ್ಲಿ ನೀವು ನೋಡಿರ್ತೀರ, ಮಹಾರಾಜ ಸೋಫಾಲ ಮಾಡಿದ್ದೀನಿ. ಸೊ ತುಂಬ ಜನರು ಕೇಳ್ತಿದ್ರಿ, ಏನು ಇಮ್ರಾನ್ ನೀನು ಬೇರೆ ಅಂಗಡಿಯಲ್ಲೇ ವೀಡಿಯೋ ಮಾಡ್ತಿದ್ಯಾ, ಕಸ್ಟಮರ್ ಮನೇಲಿ ಹೋಗಿ ವೀಡಿಯೋ ಮಾಡ್ತಿಲ್ಲ ಅಂತ. ಸೊ ನಿಮಗೋಸ್ಕರ ಈ ವಿಡಿಯೋದಲ್ಲಿ ನಾನು ಬಂದಿದ್ದೀನಿ ಚನ್ನಪಟ್ಟಣದಲ್ಲಿ, ಬೆಂಗಳೂರಲ್ಲ ಚನ್ನಪಟ್ಟಣದಲ್ಲಿ. ಸೊ ತೋರಿಸಿನಿ ಡಪ್ತಾಗಿ ಫರ್ನಿಚರ್ ತೋರಿಸಿನಿ, ಈ ಮನೇನ ತೋರಿಸಿನಿ. ಆ್ಯಂಡ್ ಇಂಪಾರ್ಟೆಂಟ್ಲಿ ಈ ಸಾತಿ ನಾನು ಮಾಡ್ತಿರೋದು ಈ ವಿಡಿಯೋ ಫರ್ನಿಚರ್ಗೂ ಕೂಡ ಆ್ಯಂಡ್ ಆಲ್ಸೋ ಈ ಫಾರ್ಮ್ ಹೌಸ್ಗೂ ಕೂಡ ಇದು ಸೇಲ್ಗಿದೆ. ಓಕೆನಾ? ನಾನೆಲ್ಲ ಮಾಡ್ತಿರೋ ರಿಯಲ್ ಎಸ್ಟೇಟು, ನಾನು ಮಾಡ್ತಿರ್ತೀವಿ ಫರ್ನಿಚರು. ಸೊ ಈ ಒಂದು ಕ್ಲೈಂಟು ಈ ಒಂದು ಫಾರ್ಮ್ ಹೌಸ್ನ 2 ಎಕರೆ ಫಾರ್ಮ್ ಹೌಸ್ನ ಅವ್ರು ಸೇಲ್ಗಿಟ್ಟಿದ್ದಾರೆ. ಸೊ ಬೇಕಿರೋರು ಸೊ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಲಾಸ್ಟಾಗಿ ಅವ್ರನ್ನ ಭೇಟಿ ಮಾಡ್ತೀನಿ ಇನ್ ಡೆಪ್ತಾಗಿ. ಓಕೆ ಬನ್ನಿ ಹೋಗೋಣ. ಸೊ ಇದೇ ಫಾರ್ಮ್ ಹೌಸು 2 ಎಕರೆ ಜಮೀನಿದು. ಸೊ ಆಲ್ಮೋಸ್ಟ್ ಇದರೆಲ್ಲ ಮಾವಿನ ತೋಟನೆಲ್ಲ ಮಾಡಿರೋದವರು, ಮಾವಿನ ಮರ ಅಂಥವೆಲ್ಲ ಮಾಡಿದ್ದಾರೆ. ಸೂಪರಾಗಿ ಮಾಡಿದ್ದಾರೆ ಗೈಸ್. ನಂಬ್ತಿರೋ ಬಿಡ್ತಿರೋ, ಇಲ್ಲಿ ಬಂದು ಕೂತ್ಕೊಂಡ ತಕ್ಷಣ ಬೆಂಗಳೂರೇ ಮರ್ತೋಗ್ಬಿಟ್ಟಿದ್ದೀನಿ. ನಾನು ಇಲ್ಲೇ ಕೂತ್ಕೋಬೋದಲ್ಲ, ಇಲ್ಲೇ ಆರಾಮಾಗಿರ್ಬೋದಲ್ಲ, ಒಂಥರ ಪಾಸಿಟಿವ್ ವೈಬು. ಅದು ಹೆಂಗಿಲ್ಲ ಅರ್ಥ ಆಗ್ತಿಲ್ಲ. ಬಂದು ನೋಡ್ರೆ ನಿಮ್ಗೆ ಗೊತ್ತಾಗ್ತದೆ, ಅಷ್ಟು ಸುಂದರವಾಗಿದೆ. ಅದು ನೇಚರ್ ಇಸ್ ಆಲ್ವೇಸ್ ನೇಚರ್. ಬರೀ ಬೆಂಗಳೂರಲ್ಲಿ ಪೊಲ್ಯೂಷನು, ಈ ಬಿಲ್ಡಿಂಗ್ ಸಿಟಿ, ಈ ಕಾರ್ಗಳ್ನ ನೋಡಿ ನಾನು ಫುಲ್ಲು ಬೇಜಾರಾಗಿಬಿಟ್ಟಿದ್ದೀನಿ. ಇಲ್ಲಿ ಬಂದ ತಕ್ಷಣ ಆ್ಯಕ್ಚುಲಿ ರಾತ್ರಿ ಟೈಮ್ ಇದು, ಬೆಳಗ್ಗೆ ಟೈಮ್ ಬಂದರೆ ಇಲ್ಲಿ ಬಿಟ್ಟು ಹೊರಗಡೆ ಎಲ್ಲೂ ಹೋಗಲ್ಲ, ಹಂಗಿರುತ್ತೆ. ಸೊ ಇಲ್ಲಿ ತೋರಿಸ್ಬಿಡ್ತೀನಿ ಬನ್ನಿ. ಸೊ ಇದೇ ಔಟ್ರ್ ಏರಿಯಾ, ಹೊರಗಡೆ ಗ್ರಾನೈಟ್ ಹಾಕ್ಬಿಟ್ಟಿದ್ದಾರೆ. ಸೊ ಸ್ವಿಮ್ಮಿಂಗ್ ಪೂಲ್ ನೋಡ್ಕೋಬೋದು. ಸ್ವಿಮ್ಮಿಂಗ್ ಪೂಲು 15 ಅಡಿಗೆ 30 ಅಡಿ 40 ಅಡಿನೂ ಮಾಡಿದ್ದಾರೆ. 15 ಹಾಂ 15 ಅಡಿಗೆ 35 ಅಡಿ ಒಂದು ಸ್ವಿಮ್ಮಿಂಗ್ ಪೂಲು ಮಾಡಿದ್ದಾರೆ. ನೀರು ಹಾಕಿಲ್ಲ ಆ್ಯಕ್ಚುಲಿ, ಇನ್ನೂ ಸ್ವಲ್ಪ ರೆಡಿ ಮಾಡಬೇಕು. ಇನ್ನೊಂದು 2-3 ಡೇಸಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ 2 ಎಂಟ್ರೆನ್ಸ್ ಕೊಟ್ಟಿದ್ದಾರೆ. ಇಲ್ಲೊಂದು ಎಂಟ್ರೆನ್ಸ್ ನೋಡ್ಕೊಳ್ಳಿ, ಇಲ್ಲೊಂದು ಎಂಟ್ರೆನ್ಸ್ ಕೊಟ್ಟಿದ್ದಾರೆ, ಆ ಕಡೆ ಒಂದು ಎಂಟ್ರೆನ್ಸ್ ಕೊಟ್ಟಿದ್ದಾರೆ. ಬನ್ನಿ ಮನೆ ಸಮೇತ ನಮ್ಮ ಒಂದು ಫರ್ನಿಚರ್ ನಾನು ತೋರಿಸ್ಕೊಡ್ತೀನಿ. ಸೊ ಎಂಟ್ರೆನ್ಸಲ್ಲಿ ಹೋದ ತಕ್ಷಣ ನಮ್ಮ ಗ್ರ್ಯಾಂಡಾಗಿ ಇರುವಂಥ ಮಹಾರಾಜ ಸೋಫಾ 3+1+1 ಮಹಾರಾಜ ಸೋಫಾ, ಅದ್ರ ಸಮೇತ ದಿವಾನು ಮತ್ತು ದಿಂಬು ಮತ್ತು ಮ್ಯಾಟು, ಟೀಪಾಯ್ ಜೊತೆಗೆ. ಓಕೆನಾ? ನೋಡ್ಕೊಳ್ಳಿ, 10 mm ಟೀಪಾಯ್ನ ಹಾಕಿದ್ದೀನಿ, ಗ್ಲಾಸ್ ಹಾಕಿದ್ದೀನಿ. ಎಲ್ಲ ಪ್ರೀಮಿಯಂ ಫ್ಯಾಕ್ಟ್ರಿಯಲ್ಲಿ ಮಾಡುವಂಥದ್ದು. ಸ್ವಲ್ಪ ಪಕ್ಕ ಬನ್ನಿ. ಸೊ ಎಲ್ಲ ಕ್ವಾಲಿಟಿ ನೋಡ್ಕೊಳ್ಳಿ. ಎಲ್ಲ ಪ್ರೀಮಿಯಂ ಫ್ಯಾಬ್ರಿಕ್ ಹಾಕಿರುವಂಥ ಒಂದು ಮೆಟೀರಿಯಲ್ಲು, ಮಹಾರಾಜ ಸೋಫಾ. ಓಕೆನಾ?
ಮಹಾರಾಜ ಸೋಫಾ ಈ ಥರ ಒಂದು ಸೆಟ್ಟು ಫುಲ್ ಸೆಟ್ಟು ನಿಮಗೆ ಬೇಕಂದರೆ ಆ್ಯಕ್ಚುಲಿ ನಾನು ಅಂಗಡಿಲಿ ತೋರಿಸಿದ್ದು ಸೋಫಾನೂ ಇದೆ, ಬಟ್ ಈ ಸತಿ ನಿಮಗೆ ಟೀಪಾಯಿ ಈ ಥರ ಫುಲ್ ಕೆಟ್ಟು ಬೇಕಂದರೆ ನನಗೆ 1,20,000 ರೂಪಾಯಿ ಕೊಡಿ ಸಾಕು. 3 ಸೀಟ್ರು, 2 ಸಿಂಗಲ್ ಸೀಟ್ರು, ಒಂದು ದಿವಾನ, ಒಂದು ಟೀಪಾಯ್, ಅದಕ್ಕೆ ಮ್ಯಾಟು ಪಿಲ್ಲೋ, ನನಗೆ ಒಟ್ಟಿಗೆ ಬೇಕಾಗಿರೋದು 1,20,000 ರೂಪಾಯಿ ಫ್ರೀ ಡೆಲಿವರಿ ಕೊಡ್ತೀನಿ ನಿಮಗೋಸ್ಕರ. ಪ್ರೀಮಿಯಂ ಫ್ಯಾಬ್ರಿಕ್ ಹಾಕಿರುವಂಥದ್ದು. ಡೈನಿಂಗ್ ಟೇಬಲ್ ಒಂದಲ್ಲ 4 ಸೀಟ್ರಲ್ಲ 6 ಸೀಟ್ರಲ್ಲ, ಡೈನಿಂಗ್ ಟೇಬಲ್ ನಾನು ಹಾಕಿರೋದು 8 ಸೀಟ್ರು. ನೋಡ್ಕೊಳ್ಳಿ ಎಷ್ಟು ದೊಡ್ಡದಾಗಿದೆ ಅಂತ. ಈ ಒಂದು ಡೈನಿಂಗ್ ಟೇಬಲ್ಲು ಕಸ್ಟಮೈಸ್ ಮಾಡಿರೋದು ಕಸ್ಟಮರ್ಗೋಸ್ಕರ. ಸೊ ರೇಟು ಇದು ಎಷ್ಟಂತ ತಿಳ್ಕೊತೀರಾ? ನಾನು ನಿಮಗೋಸ್ಕರ ಈ ಗ್ಲಾಸ್ ಸಮೇತ ನೋಡಿ, ಈ ಥರ ಗ್ಲಾಸ್ ಸಮೇತ 8 ಸೀಟರ್ ಗ್ಲಾಸ್ ಡೈನಿಂಗ್ ಟೇಬಲ್ ನಿಮ್ಗೆ ಬೇಕಂದರೆ ನಾನು ನಿಮಗೆ ಒಂದು 32,000 ಬಜೆಟಲ್ಲಿ ಮಾಡ್ಕೊಡ್ತೀನಿ. ಎಷ್ಟು ಉದ್ದ ಇದೆ ನೋಡ್ಕೊಳ್ಳಿ. 10 mm ಗ್ಲಾಸ್ ಹಾಕಿದ್ದೀನಿ. ಒಳ್ಳೆ ಬೇಕಾದ್ರೆ ನೀವು ಇದರಲ್ಲಿ ಮಾರ್ಬಲ್ಸ್ ಎಲ್ಲ ಹಾಕ್ಸ್ಕೋಬೋದು, ಅದು ನೋಡ್ಕೊಳ್ಳಿ ಬೇಕಾರೆ. ಓಕೆನಾ? ಸೂಪರಾಗಿದೆ, ಒಳ್ಳೆ ಕ್ವಾಲಿಟಿ ಮಾಡಿದ್ದೀನಿ. ಸೀಟಿಂಗಲ್ಲಿ ಕುಷನ್ ಹಿಡಿದು ಎಲ್ಲ ಸೂಪರಾಗಿ ಮಾಡಿದ್ದೀನಿ. ಮತ್ತು ಈ ಗ್ರೌಂಡ್ ಫ್ಲೋರ್ ಮಾತ್ರ 2 ರೂಮ್ ಮಾಡಿದ್ದಾರೆ. ಸೊ ಇಲ್ಲಿ ಕಿಂಗ್ ಹೆಡ್ ಆ್ಯಂಡ್ ಬಾಟಮ್ ಸ್ಟೋರೇಜು, ಕಿಂಗ್ ಹೆಡ್ ಆ್ಯಂಡ್ ಬಾಟಮ್ ಮಂಚ ಯೂಸ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ನಾವು ಸೇಲ್ ಮಾಡ್ತಿರೋದು 15,500. ಇದಕ್ಕೆ ಹಾಸಿಗೆ ಹಾಕಿದ್ದೀನಲ್ಲ 8 ಇಂಚಸ್ಸು ಥಾಮ್ಸನ್ ಸ್ಪ್ರಿಂಗ್ ಮ್ಯಾಟ್ರಸ್ ಹಾಕಿದ್ದೀನಿ. ಇದು ನಾವು ಸೇಲ್ ಮಾಡ್ತಿರೋದು 13,000. ಓಕೆನಾ? ಮತ್ತು ಇಲ್ಲಿ ನೋಡ್ಕೊಳ್ಳಿ 3 ಡೋರ್ ವಾರ್ಡ್ರೋಬು. 3 ಡೋರ್ ವಾರ್ಡ್ರೋಬು ನಾವು ಸೇಲ್ ಮಾಡ್ತಿರೋದು 11,500. ಸೊ ನೋಡ್ಕೊಳ್ಳಿ. ಸೊ ಎಲ್ಲ ಸೂಪರಾಗಿ ಮಾಡಿದ್ದೀನಿ. ಕಸ್ಟಮರು ರಿಯಲಿ ಸ್ಯಾಟಿಸ್ಫೈ ಆಗಿದ್ದಾರೆ. ಸೂಪರಾಗಿದೆ, ನಮ್ಮ ಫರ್ನಿಚರ್ ಸೂಪರಾಗಿದೆ. ಅದ್ರ ಜೊತೆಗೆ ಅವ್ರು ಮಾಡಿರೋ ಮನೆಯೂ ಸೂಪರಾಗಿದೆ. ನೋಡ್ಕೊಳ್ಳಿ ಕಿಚನ್ಲ ಹೆಂಗಿದೆ, ಇದೇ ಹಾಲು. ಆ್ಯಕ್ಚುಲಿ ಅವ್ರು ಮಾಡಿರೋ ಸಿಸ್ಟಮು ಒಂಥರ ಡಿಫ್ರೆಂಟ್ ಆಗಿದೆ, ಹೆಕ್ಸೆಗನ್ ಟೈಪ್ ಅಂತೆ. ಸೊ ಇಲ್ಲೂ ಮಾಡಿದ್ದೀನಿ. ಇದು ಗ್ರೌಂಡ್ ಫ್ಲೋರ್. ಇದು ಕೂಡ ಅವ್ರು ಆ್ಯಕ್ಚುಲಿ 4 ಮಂಚ ತೊಗೊಂಡಿದ್ದಾರೆ. 4 ಮಂಚನೂ ಕೂಡ ಕಿಂಗು ಹೆಡ್ ಆ್ಯಂಡ್ ಬಾಟಮ್ ಸ್ಟೋರೇಜ್. ಇದು ಕೂಡ ಅದೇ ಸೇಮ್ ಕಾಸ್ಟ್. ನಿಮ್ಗೆ ಹೇಳಿದ್ರಲ್ಲ ಸೇಮ್ ಅದೇ ಕಾಸ್ಟು. ಕೆಳಗಡೆ 2 ಬೆಡ್ರೂಮ್ ಮಾಡಿದ್ದಾರೆ. ಬನ್ನಿ ಮೇಲೊಂದು ತೋರಿಸ್ತೀನಿ ಬನ್ನಿ. ವ್ಯೂ ನೋಡಿ ಹೆಂಗಿದೆ ಅಂತ. ಬನ್ನಿ ಹಂಗೆ ಹೋಗೋಣ ಮೇಲೆ. ಸ್ವಿಮ್ಮಿಂಗ್ ಪೂಲು, ಸೂಪರಾಗಿ ಕಟ್ಟಿದ್ದಾರೆ ಮನೆ. ಅದೇನೋ ಪೊಸಿಷನ್ ಹೆಂಗೆ ಅಂತ ಕೇಳಿದ್ರೆ ಹೆಕ್ಸೆಗನ್ ಸ್ಟೈಲಲ್ಲಿ ಮಾಡಿದ್ದಾರೆ. ಸೊ ಇನ್ನೂ ಈ ಮನೆ ಬಗ್ಗೆ ಇನ್ನೂ ಹೇಳಬೇಕಂದ್ರೆ ಇನ್ನೂ ಸುಮಾರು ಡೀಟೇಲ್ಸ್ಗಳಿದ್ದಾವೆ. ಅದೇನೋ ಮೇಲೆ ನೋಡಿ, ಮೇಲೆ ಇದು ಕವರ್ ಮಾಡಿದಾರಲ್ಲ, ಇದು ಹಾಕಿರೋ ಸೆರಾಮಿಕ್ಕು ಇಲ್ಲಿ ಲೋಕಲಲ್ಲಿ ಎಲ್ಲೂ ಸಿಗುವಂಥದ್ದಲ್ಲ. ನಾನು ನೋಡಿದೆ ಏನಪ್ಪ ಡಿಫ್ರೆಂಟ್ ಆಗಿದೆ ಅಂತ ಕೇಳಿದ್ರೆ ಇಟ್ಸ್ ಫ್ರಮ್ ಕೇರಳದಿಂದ ಬಂದಿರುವಂಥದ್ದು. ನಿಜವಾಗ್ಲೂ ಬೆಳಗಿನ ಜಾವ ತೋರಿಸಿದ್ರೆ ಖುಷಿ ಆಗ್ತಿದ್ರೆ, ಅಷ್ಟು ಸುಂದರವಾಗಿದೆ. ನೋಡ್ಕೊಳ್ಳಿ ದೊಡ್ಡದಾಗಿದೆ, ಪ್ಲೇಯಿಂಗ್ ಏರಿಯಾ. ಇಲ್ಲಿ ಕ್ರಿಕೆಟ್ ಆಡ್ಬೋದು ಅನಿಸುತ್ತೆ, ಅಷ್ಟು ದೊಡ್ಡದಾಗಿದೆ. ಬನ್ನಿ ಮೇಲೂ ಅದೇ ಕಿಂಗು ಹೆಡ್ ಆ್ಯಂಡ್ ಬಾಟಮ್ ಸ್ಟೋರೇಜು ಇಲ್ಲೂ ಕೊಟ್ಟಿದ್ದೀನಿ. ಮತ್ತು 2 ಡೋರ್ ವಾರ್ಡ್ರೋಬು. 2 ಡೋರ್ ವಾರ್ಡ್ರೋಬ್ ಎಲ್ಲ ಗೊತ್ತಾಗೋದು ಅನಿಸುತ್ತೆ. 6,800 ರೂಪಾಯಿ ಕೊಡ್ತಿದ್ದೀನಿ. 6,500. ಬನ್ನಿ ತೋರಿಸ್ಬಿಡ್ತೀನಿ. ಓಪನ್. 6,500 ರೂಪಾಯಿ. ಮೇಲೆ 2 ಬೆಡ್ರೂಮ್ ಮಾಡಿದ್ದಾರೆ. ಸೇಮ್ ಇದು ಕೂಡ ಅಲ್ಲೇ ಕಿಂಗ್ ಹೆಡ್ ಆ್ಯಂಡ್ ಬಾಟಮ್ ಸ್ಟೋರೇಜ್. ರೇಟ್ ಎಲ್ಲ ಸೇಮ್ ನಿಮ್ಗೆ ಹೇಳಿದ್ನಲ್ಲ ಅದೇ ಮಾಡಲ್ ಸೆಲೆಕ್ಟ್ ಮಾಡಿದ್ದಾರೆ. ಇಲ್ಲೊಂದು 2 ಡೋರ್ ವಾರ್ಡ್ರೋಬು. ಬನ್ನಿ. ವ್ಯೂ ನಿಮ್ಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಈ ಕತ್ಲು ಟೈಮು ಇಲ್ಲೇ 2 ಎಕರೆ ಐತೆ. ಫುಲ್ ಇಲ್ಲೇ 2 ಎಕರೆ ಇರೋದು. ಮಾವಿನ ತೋಟ ಸೂಪರಾಗಿ ಮಾಡಿದ್ದಾರೆ. ಬೆಳಗಿನ ಜಾವ ಬಂದರೆ ಇದು ನವಿಲು ಎಲ್ಲ ನೋಡ್ಬೋದು. ಸೂಪರಾಗಿದೆ. ಸೊ ಬನ್ನಿ ಲಾಸ್ಟಾಗಿ ಈಗ ಈ ಒಂದು ಮನೆ ಕಟ್ಟಿರುವಂಥ ನಮ್ಮ ಇಂಜಿನಿಯರು. ಸೊ ಅವ್ರಿಗೂ ಸೇಲ್ಗೂ ಅದು ಹೇಳಿದ್ನಲ್ಲ, ಇದು ಸೇಲ್ಗೆ ಹುಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ. ಈ ಮನೆಯಲ್ಲಿ ಏನು ಸ್ಪೆಷಲ್ಲು, ಹೊರಗಡೆ ಇದಕ್ಕೂ ಏನು ಡಿಫ್ರೆನ್ಸು, ಇದ್ರೇನು ಸ್ಪೆಷಲಾಗಿ ಮಾಡಿದ್ದಾರೆ ಎಲ್ಲ ಡೆಪ್ತಾಗಿ ಹೇಳೋಣ. ಬನ್ನಿ ತೋರಿಸ್ತೀನಿ. ಸೊ ಅವ್ರನ್ನ ಕರೀನ. ಸರ್ ಬನ್ನಿ ಸರ್. ಸೊ ಇವರೇ ಸರ್, ನಿಮ್ಮ ಹೆಸರು ಸರ್? ಸೈಯದ್ ನಿಬ್ರಾಸ್ ಸರ್. ಸೊ ನಿಬ್ರಾಸ್ ಸರೇ ಈ ಒಂದು ಭಾಳ ಸುಂದರವಾದ ಇರುವಂಥ ಒಂದು ಮನೆ ಕಟ್ಟಿರೋದು ಸರ್. ರಿಯಲಿ ಸೂಪರ್ ಆಗಿದೆ. ಅದೇನು ಸರ್ ಅದು? ಅವ್ರಿಗೆ ಹೋಗೋದಾ? ಓಕೆ, ಇದು ಡಿಸೈನ್ ಮಾಡಿದ್ದು ಅವರೇನಾ? ಓಕೆ, ಅದೇನು ಸರ್ ಅದು? ಇನ್ನೂ ಸ್ವಲ್ಪ ಕಟ್ ಆಲ್ಮೋಸ್ಟ್ 8 ಕಟ್ಟಿದಲ್ಲ, ಹೆಕ್ಸಾಗನ್ಸ್ ಎಲ್ಲ. ನಾನು ಫಸ್ಟ್ ಹೌದಾ? ನಾವು ಮ್ಯಾಕ್ಸಿಮಮ್ ನೋಡಿರೋದು ರೆಕ್ಟಾಗಲ್ ನೋಡಿದ್ದೀವಿ, ಸ್ಕ್ವೇರ್ ನೋಡಿದ್ದೀವಿ. ಇದೇನು ಸರ್ ಹೆಕ್ಸಾಗನ್? ಸ್ವಲ್ಪ ಯುನೀಕ್ ಇರಲಿ ಅಂತ, ಏನು ಡಿಫ್ರೆಂಟ್ ಆಗಿದೆ ಸರ್. ಈಗ ಏನು ಸರ್ ಇದು ಸೆಟಪ್? ಇದು ಟೋಟಲಿ ಎಷ್ಟು ಏರಿಯಾ ಇದು ಸರ್? ಇದು ಟೋಟಲಿ 2.5 ಎಕರೆ. ಓಕೆ, ಜಮೀನ್ 2.5 ಎಕರೆ. ಓಕೆ, ಕಂಪ್ಲೀಟ್ ಫೆನ್ಸಿಂಗ್ ಆಗಿದೆ. ಓಕೆ,
ಖರಾಬ್ ಅರ್ಧ ಎಕರೆ ಬರುತ್ತೆ, ಆನ್ ಪೇಪರ್ 2 ಎಕರೆ ಬರುತ್ತೆ. ಓಕೆ ಓಕೆ. ಮತ್ತೆ ಟೋಟಲ್ ಸೂಪರ್ ಬಿಲ್ಟಪ್ ಏರಿಯಾ 6,000 ಸ್ಕ್ವೇರ್ ಫೀಟ್. 6,000 ಸ್ಕ್ವೇರ್ ಫೀಟ್. ಹೌದು. ಪಾರ್ಕಿಂಗು, ಸ್ವಿಮ್ಮಿಂಗ್ ಪೂಲು, ಸರ್ವೆಂಟ್ ಕ್ವಾರ್ಟರ್ಸು, ಚೇಂಜಿಂಗ್ ರೂಮ್, ಪಂಪ್ ರೂಮು, ಟೆರೆಸ್ ಅಂದರೆ ಗ್ರೌಂಡ್ ಫಸ್ಟ್ ಮನೆ ಎಲ್ಲ ಸೇರಿ 6,000 ಸ್ಕ್ವೇರ್ ಫೀಟ್ ಬರುತ್ತೆ ಸೂಪರ್ ಬಿಲ್ಟಪ್ ಏರಿಯಾ. ಓಕೆ. ಇದು ನಾವು ಕೊಡ್ತಾ ಇರೋದು ಕಂಪ್ಲೀಟ್ ಪ್ಯಾಕೇಜು ವಿತ್ ಫರ್ನಿಶಿಂಗು. ಫರ್ನಿಶಿಂಗ್ ಇನ್ನು ಕರ್ಟನ್ಸ್ ಫಿಟ್ಟಿಂಗ್ ಆಗಬೇಕು, ಸ್ಯಾನಿಟರಿ ಸ್ವಲ್ಪ ಫಿಟ್ಟಿಂಗ್ಸ್ ಆಗಬೇಕು, ಸ್ವಲ್ಪ ಒಂದು 2-3 ದಿವಸ ಕೆಲಸ ಇದೆ. ಲ್ಯಾಂಡ್ಸ್ಕೇಪಿಂಗ್ ಮಾಡ್ಕೊಡ್ತೀನಿ ಕಂಪ್ಲೀಟ್ ಆಗಿ. ಲ್ಯಾಂಡ್ಸ್ಕೇಪಿಂಗ್ ಎಲ್ಲ ಮುಗಿಸ್ಕೊಡ್ತೀನಿ. ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಕೋಟ್ ಮಾಡ್ತೀವಿ ನೀವು. ಹೌದು. ಮತ್ತೆ ಇದು ಎಲ್ಲ ರೆಡ್ ಬ್ರಿಕ್ ಕನ್ಸ್ಟ್ರಕ್ಷನ್. ಇದು ಬ್ಲಾಕ್ ಅಲ್ಲಿ ಇಲ್ಲ, ಇದು ರೆಡ್ ಬ್ರಿಕ್ ಕನ್ಸ್ಟ್ರಕ್ಷನ್. ಪೂರ್ತಿ ಡೋರ್ಸು ವಿಂಡೋಸ್ ಎಲ್ಲ ಟೀಕು. ಓಕೆ. ಚೆಕ್ ಮಾಡ್ಬೋದು. ಓಕೆ. ಯೂಸ್ ಮಾಡಿರೋದು ವೈರಿಂಗು, ವಿ ಗಾರ್ಡು, ಎಲ್ಲ ಫಿಟ್ಟಿಂಗ್ಸು, ಹ್ಯಾವಲ್ಸು ಎಲ್ಲ ಬ್ರ್ಯಾಂಡೆಡ್ ಆಗಿನೇ ಯೂಸ್ ಮಾಡಿದ್ದೀನಿ. ಅಂದರೆ ಫಸ್ಟ್ ಇದು ಸೇಲ್ಗಂತ ನಾವು ಮಾಡಲಿಲ್ಲ, ಓನ್ ಯೂಸ್ ಮಾಡಿದ್ದು. ಬಟ್ ನಮ್ದು ಇನ್ನೊಂದು ತೋಟ ಇದೆ, ಅದು ನಿಮ್ಗೆ ತೋರಿಸ್ತೀನಿ, ರಾಮನಗರಲ್ಲಿ ಇರೋದು. ಅದು ಒಂದು ವಿಡಿಯೋ ಮಾಡಿ. ಖಂಡಿತ ಖಂಡಿತ. ಅದಕ್ಕೋಸ್ಕರ ಕೊಟ್ಟರು. ಈಗ ಸೇಲ್ಗೆ ಇಟ್ಟಿದ್ದೀರಾ? ಹೌದು. ಅದೇ ಇದು ಒಂದಂತ ನಾನು ಖಂಡಿತ ಹೇಳ್ಬೋದು. ಆಚೆ ಕಡೆ ಎಲ್ಲ ಗ್ರಾನೈಟ್ ಹಾಕಿದ್ದೀನಿ ಕಂಪ್ಲೀಟ್. ಆಲ್ಮೋಸ್ಟ್ ಅದು 1,000-2,000 ಸ್ಕ್ವೇರ್ ಫೀಟ್ ಹಾಕಿದ್ದೀನಿ ಗ್ರಾನೈಟ್. ಹೊರಗಡೆ ಮಾತ್ರ ಸೂಪರ್ ಕಂಪ್ಲೀಟ್. ಇವ್ರ ಕ್ವಾಲಿಟಿ ಹೆಂಗೆ ನೋಡೋದಂದ್ರೆ, ಮತ್ತೆ ಟೈಲ್ಸು AGL ಏಷ್ಯನ್ ಗ್ರಾನೈಟ್ ಲಿಮಿಟೆಡ್ ಅದು ಹಾಕಿದ್ದೀರಾ? ನಾವು ಲೋಕಲ್ ಹಾಕಲಿಲ್ಲ. ಸೂಪರ್ ಸೂಪರ್. ಗೊತ್ತಾಯ್ತು ಬಿಡಿ ಸರ್, ಲೋಕಲ್ ಹಾಕಲ್ಲ ಅದು ಗೊತ್ತಾಯ್ತು. ಯಾಕಂದ್ರೆ ಸ್ವಂತ ಯೂಸ್ಗೆ ಮಾಡಿರೋದು ಸರ್. ಅದೇ ಫರ್ನಿಚರು ಸುಮಾರು ಈ ಕ್ವಾಲಿಟಿ ನನಗೆ ಹಿಂಗಿರಬೇಕು, ಹಿಂಗೆ ಮಾಡಬೇಕಂತ ಸುಮಾರು 2 ವಾರದಿಂದ 20 ದಿವಸ ಬರೀ ಡಿಸ್ಕಷನಲ್ಲೇ ಹೋಯ್ತು. ಆ್ಯಕ್ಚುಲಿ ಇನ್ನೊಬ್ಬರು ಅವ್ರ ಮಾವ ಇದ್ದಾರೆ, ಸೊ ಅವರೇ ಅದು ಮೈನ್, ಅದೇ ಅಂಕಲ್ಲು, ಸೊ ಅವರೇ ಮೈನ್ ಇದು ಡಿಸಿಷನ್ ಮಾಡೋದು. ಕ್ವಾಲಿಟಿ ಯಾವುದೇ ಒಂದು ಕಾಂಪ್ರಮೈಸ್ ಮಾಡಲ್ಲ ಸರ್. ಗೊತ್ತು. ಅದೇ ಆಲ್ಸೋ ಅವ್ರ ಅಡ್ವೊಕೇಟು ಕೂಡ. ಮತ್ತೆ ಅವ್ರದ್ದು ಪೆಟ್ರೋಲ್ ಬಂಕ್ಸ್ ಎಲ್ಲ ಇದೆ. ಓಕೆ. ತುಂಬ ಒಂದು ಒಳ್ಳೆ ಪರ್ಸನ್. ಆ್ಯಕ್ಚುಲಿ ಅವ್ರ ಹತ್ರ ಮಾತಾಡಿದ್ರೆ ತುಂಬ ಖುಷಿ ಆಯ್ತು ನನಗೆ. ಒಂದು ಗುಡ್ ವೈಬ್ಸ್ ಸಿಕ್ತು. ಆ್ಯಕ್ಚುಲಿ ಅವ್ರು ಇದ್ದಿಲ್ಲ. ಅದೇ 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 ವೆರಿ ಪರ್ಟಿಕ್ಯುಲರ್ ಅಬೌಟ್ ದ ಕ್ವಾಲಿಟಿ. ಸೂಪರ್ ಸೂಪರ್ ಸೂಪರ್. ಅವ್ರು ಆ್ಯಕ್ಚುಲಿ ಅವ್ರನ್ನ ಆಚೆ ಕಡೆ ಹಾಕಿರೋದು ಟೈಲ್ಸು ವೈಟ್ನಾಮ್ ಇಂದ ಇಂಪೋರ್ಟ್ ಆಗಿರೋದು, ಅದು ಕೇರಳಗೆ. ಓಕೆ. ಕೇರಳ ಇಂದ ನಾನು ತರಿಸಿರೋದು. ನೋಡಿದ್ರು. ಮತ್ತೆ ಇದು ಎಲ್ಲ ಫ್ಯಾಬ್ರಿಕೇಶನ್ ಎಲ್ಲ ಮಾಡಿರೋದು ಕೇರಳ ಫ್ಯಾಬ್ರಿಕೇಟರ್. ಓಕೆ ಓಕೆ. ಅಲ್ಲಿಂದ ಕರ್ಸ್ಬಿಟ್ಟು ಇದು ಮಾಡಿ. ಓಕೆ. ಹೆಂಗೂ ಸರ್, ಈಗ ನನ್ನ ಫರ್ನಿಚರ್ ನಾನು ಮಾಡಿ ಕೊಟ್ಟಿದ್ದೀನಿ, ನಿಮಗೆ ಸ್ಯಾಟಿಸ್ಫೈ ಆಯ್ತಾ ಇಲ್ವಾ ಸರ್? 101% ಸ್ಯಾಟಿಸ್ಫೈಡ್ ಸರ್. ಸೊ ತಗೋಬೋದಾ ಸರ್? ಆರಾಮಾಗಿ ತಗೋಬೋದು, ಅಲ್ಲೇ ಮುಚ್ಕೊಂಡು ತಗೊಳ್ಬೋದು ಸರ್. ಯಾಕಂದ್ರೆ ನಮ್ದು ಸುಮಾರು ಫ್ರೆಂಡ್ಸು ಫರ್ನಿಚರ್ ಲೈನಲ್ಲಿ ಇದ್ದಾರೆ. ಅವ್ರ ಹತ್ರ ನಾನು ಕೊಟೇಶನ್ ತಗೊಂಡೆ. ಬಟ್ ನಮಗೆ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ವರ್ಕೌಟ್ ಅಂತ ಇಲ್ಲ ಸರ್, ಇಷ್ಟೇ ಖರ್ಚು ಮಾಡಿಬಿಟ್ಟಿದ್ದೀವಿ ಅಂತ ಏನಿಲ್ಲ, ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಓಕೆ ಅಷ್ಟೇ. ಕ್ವಾಲಿಟಿ ಚೆನ್ನಾಗಿದೆ, ಆರಾಮಾಗಿ ಮಾಡ್ಬೋದು. ಸೊ ತಗೋಬೋದು ಮತ್ತೆ ಆರಾಮಾಗಿ. ನೋಡಿ ಸರ್ ಹೇಳ್ಬಿಟ್ರು, ಅರ್ನಬ್ ಸರ್ ಹೇಳ್ಬಿಟ್ರು ಅಲ್ವಾ ಸರ್, ನಿಬ್ರಾಸ್ ಸರ್ ಹೇಳ್ಬಿಟ್ರು. ಸೊ ತಗೋಬೋದಂತ. ಆಲ್ಮೋಸ್ಟ್ ಈಸ್ ಇಂಜಿನಿಯರ್ ಆಲ್ಸೋ, ವೆಲ್ ಎಕ್ಸ್ಪೀರಿಯನ್ಸ್ ಇಂಜಿನಿಯರು. ಒಂದು ಎಕ್ಸೆಕೆಂಡ್ ಟೈಪಲ್ಲಿ ಒಂದು ಭಾಳ ಸುಂದರವಾದಂಥ ವಿಲ್ಲನ ಕಟ್ಕೊಟ್ಟಿರೋವಂಥ ಇಂಜಿನಿಯರು ಅವರೇ ನನಗೆ ಗ್ರೀನ್ ಸಿಗ್ನಲ್ ನನಗೆ ಔಟ್ ಆಫ್ ಔಟ್ ಕೊಟ್ಬಿಟ್ಟು 100 ಔಟ್ ಆಫ್ 100 ಕೊಟ್ಬಿಟ್ಟಿದ್ದಾರೆ. ಸೊ ನೀವು ಯೋಚನೆ ಮಾಡ್ಕೊಳ್ಳಿ. ಸೊ ಇದೇ ಡೀಲು. ಸೊ ನಿಮಗೆ ಈ ಥರ ಒಂದು ಫಾರ್ಮ್ ಹೌಸು ನಿಮಗೆ ಪರ್ಚೇಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ, ಸೊ ಸರ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಸೊ ಅವ್ರನ್ನ ನಿಮ್ಮ ಕಾಂಟ್ಯಾಕ್ಟ್ ಮಾಡಿಕೊಂಡು ಡೀಲ್ ಮಾಡ್ಬೋದು. ಫರ್ನಿಚರ್ಗೂ ನಾನು ನಂಬರ್ ಕೊಟ್ಟಿರ್ತೀನಿ, ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಸೊ ಮರಿದಿರೆ ನಮ್ಮ ಒಂದು ಶುರು ಮಾಡೋಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಆಲ್ಸೋ ಫಾಲೋ ಮಾಡಿ. ಓಕೆನಾ? ಅಂಟಿಲ್ ಅನಾಲಿಸಿಸ್ ಸೈನಿಂಗ್ ಆಫ್ ಇಮ್ರಾನ್. ಬಾಯ್.